ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ಇವತ್ತು 6ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 6. ಸ ತುದ್ಯಮಾನೋ ರಿದಿರುಕ್ತ ತೋಮರೈರ್ದಂಷ್ಟ್ರಾಗ್ರಗಾಂ ಗಾಮುಪಲಕ್ಷ್ಮ್ಯ ಭೀತಾಂ ತೋದಂ ವೃಷನ್ನಿರಗಾದಂಬು ಮಧ್ಯಾತ್ ಗ್ರಾಹಾಹತ ಸಕರೇಣುರ್ಯಥೇಭಃ. ಅನುವಾದ: ದಾನವನ ತೀಕ್ಷ್ಣವಾದ ನುಡಿಗಳಿಂದ ಭಗವಂತನು ನೊಂದರೂ ಆ ನೋವನ್ನು ಸಹಿಸಿಕೊಂಡನು. ಆದರೆ ತನ್ನ ಕೋರೆದಾಡಿಯ ತುದಿಯಲ್ಲಿದ್ದ ಭೂಮಿಯು ಹೆದರಿದ್ದನ್ನು ನೋಡಿ ಮೊಸಳೆಯ ಆಕ್ರಮಣಕ್ಕೆ ಒಳಗಾದ ಆನೆಯು ತನ್ನ ಸಂಗಾತಿ ಹೆಣ್ಣಾನೆಯೊಂದಿಗೆ ನೀರಿನಿಂದ ಹೇಗೆ ಹೊರಬರುತ್ತದೆಯೋ ಹಾಗೆ ನೀರಿನಿಂದ ಹೊರಬಂದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅಸುರ ಹೇಳ್ತಾನೆ, ನನ್ನ ತೋಳುಗಳಿಂದ ಒಗೆದಂತಹ ಲಾಳಮಂಡಿಗೆ ಹೊಡೆತದಿಂದ ನಿನ್ನ ತಲೆಯನ್ನು ಒಡೆದು ನೀನು ಸತ್ತು ಬೀಳ್ತೀಯ. ಆಗ ನಿನಗೆ ಭಕ್ತಿಯಿಂದ ಯಜ್ಞ ಯಾಗಾದಿಗಳಲ್ಲಿ ಆಹುತಿಯನ್ನು ಅರ್ಪಣೆ ಮಾಡ್ತಾರಲ್ಲ ಅಂತ ಋಷಿಗಳು ದೇವತೆಗಳು ಕೂಡ ಬೇರು ಸತ್ತ ಮರಗಳ ಹಾಗೆ ತಮ್ಮಷ್ಟಕ್ಕೆ ಅವರು ಕೂಡ ನಾಶ ಆಗ್ತಾರೆ ಅಂತಂದ್ಬಿಟ್ಟು ಹೇಳ್ದ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾನೆ, ಆ ದಾನವನ ತೀಕ್ಷ್ಣವಾದಂತಹ ನುಡಿಗಳಿಂದ, ಅಂದರೆ ತುಂಬ ಚುಚ್ಚೋ ಹಾಗೆ ಮಾತಾಡ್ತಾನಲ್ಲ, ಅಂಥ ಮಾತುಗಳಿಂದ ಭಗವಂತ ನೊಂದ್ರೂ ಕೂಡ ಆ ನೋವನ್ನು ಅವನು ಸಹಿಸ್ಕೊಳ್ತಾನೆ. ಆದರೆ ತನ್ನ ಕೋರೆದಾಡಿಯ ಒಂದು ತುದಿಯಲ್ಲಿ ಭೂಮಿ ಇತ್ತಲ್ಲ, ಅದು ಹೆದರ್ಕೊಂಡಿರೋದನ್ನು ನೋಡ್ತಾನೆ. ಇಲ್ಲಿ ಭಗವಂತ ತನಗೇನಾದರೂ ಪರವಾಗಿಲ್ಲ, ತನಗೆ ನೋವಾದರೂ ಸಹಿಸ್ಕೊಳ್ತಾನೆ. ಅವನನ್ನು ಬೈದ್ರು, ಅವನ ಬಗ್ಗೆ ಏನು ಮಾತಾಡಿದ್ರು ಕೂಡ ಅವನು ಸಹಿಸ್ಕೊಳ್ತಾನೆ. ಆದರೆ ತನ್ನ ಭಕ್ತರು ಅವ್ರಿಗೇನಾದರೂ ತೊಂದರೆ ಆದರೆ, ಅವ್ರೇನಾದರೂ ಭಯ ಪಟ್ಕೊಂಡ್ರೆ ಅದನ್ನು ಮಾತ್ರ ಅವನು ಸಹಿಸ್ಕೊಳ್ಳೋದಿಲ್ಲ. ಇಲ್ಲಿ ತನ್ನ ಕೋರೆದಾಡೆಯ ತುದಿಯಲ್ಲಿ ಇದ್ದಂತಹ ಭೂಮಿ ನಡುಗ್ತಾ ಇರೋದು, ಹೆದರ್ಕೊಂಡಿರೋದನ್ನು ನೋಡಿ ಹೇಗೆ ಮೊಸಳೆಯ ಆಕ್ರಮಕ್ಕೆ ಒಳಗಾದಂಥ ಆನೆ ತನ್ನ ಸಂಗಾತಿ ಹೆಣ್ಣಾನೆಯ ಜೊತೆ ನೀರಿನಿಂದ ಹೊರಗಡೆ ಬರುತ್ತೋ ಹಾಗೆ ನೀರಿನಿಂದ ಅವನು ಹೊರ ಬರ್ತಾನೆ. ಅಂದರೆ ಈಗ ಒಂದು ಆನೆ ಇರುತ್ತಲ್ಲ, ಅದಕ್ಕೇನಾದರೂ ಮೊಸಳೆ ಆಕ್ರಮಣ ಮಾಡ್ತು ಅಂತಂದರೆ ಆನೆ ತನ್ನ ಸಂಗಾತಿಯ ಜೊತೆ ಹೇಗೆ ನೀರಿನಿಂದ ಹೊರಗಡೆ ಬರುತ್ತೋ ಆ ರೀತಿ ಭೂಮಿಯನ್ನು ಎತ್ಕೊಂಡಿರ್ತಾನಲ್ಲ ವರಾಹಸ್ವಾಮಿ, ಅವನು ಹೊರಗಡೆ ಬರ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಮಾಯಾವಾದಿ ತತ್ವಜ್ಞಾನಿಯು ಭಗವಂತನಿಗೆ ಭಾವನೆಗಳಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾರನು. ಯಾರಾದರೊಬ್ಬನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಭಗವಂತನು ಸಂತುಷ್ಟನಾಗುವನು. ಹಾಗೆಯೇ ಯಾರಾದರೊಬ್ಬನು ಅವನ ಅಸ್ತಿತ್ವವನ್ನು ಅಲ್ಲಗಳೆದರೆ ಅಥವಾ ಅವನನ್ನು ಕೆಟ್ಟ ಹೆಸರುಗಳಿಂದ ಕರೆದರೆ ಭಗವಂತನು ಅತೃಪ್ತನಾಗುತ್ತಾನೆ. ಬಹುಮಟ್ಟಿಗೆ ದಾನವರೇ ಆದ ಮಾಯಾವಾದಿ ತತ್ವಜ್ಞಾನಿಗಳು ದೇವೋತ್ತಮ ಪರಮಪುರುಷನನ್ನು ಹೀಗಳೆಯುತ್ತಾರೆ. ಅವರು ಹೇಳುವುದೇನೆಂದರೆ, ಭಗವಂತನಿಗೆ ತಲೆ, ರೂಪ, ಅಸ್ತಿತ್ವ, ಕೈಕಾಲುಗಳು ಅಥವಾ ಶರೀರದ ಅಂಗಾಂಗಗಳು ಯಾವುದೂ ಇಲ್ಲ. ಹಾಗೆಂದರೆ ಅವರ ಪ್ರಕಾರ ಅವನು ಸತ್ತು ಹೋಗಿದ್ದಾನೆ ಅಥವಾ ಕುಂಟನಾಗಿದ್ದಾನೆ. ಅಂದರೆ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಯಾರು ಭಗವಂತನನ್ನ ನಂಬೋದಿಲ್ವೋ, ಅವನಿಗೊಂದು ರೂಪ ಇದೆ, ಅದೆಲ್ಲ ಯಾವುದನ್ನು ನಂಬೋದಿಲ್ವೋ ಅಂತ ಮಾಯಾವಾದಿ ತತ್ವಜ್ಞಾನಿಗಳು ಅಂತ ಹೇಳ್ತಾರೆ. ಅವರು ಭಗವಂತನಿಗೆ ಭಾವನೆಗಳೇ ಇರೋದಿಲ್ಲ ಅಂತ ಅವರು ಅಂದ್ಕೊಂಡಿದ್ದಾರೆ. ಯಾರಾದರೂ ಒಬ್ಬರು ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಭಗವಂತ ಸಂತುಷ್ಟನಾಗ್ತಾನೆ. ಅದೇ ರೀತಿ ಯಾರಾದರೂ ಒಬ್ಬ ಅವನ ಅಸ್ತಿತ್ವವನ್ನು ಅಲ್ಲಗಳೆದರೆ, ಅವನಿಲ್ವೇ ಇಲ್ಲ ಅಥವಾ ಅವನನ್ನು ಕೆಟ್ಟ ಹೆಸರುಗಳಿಂದ ಕರೆಯೋದು ಆ ಥರ ಎಲ್ಲ ಮಾಡಿದಾಗ ಭಗವಂತನಿಗೆ ಅತೃಪ್ತಿ ಅನ್ನೋದಾಗತ್ತೆ, ಅವನಿಗೆ ಇಷ್ಟ ಆಗೋದಿಲ್ಲ. ಬಹುಮಟ್ಟಿಗೆ ದಾನವರೇ ಆಗಿರುವಂಥವ್ರು, ಅಂದರೆ ಭಗವಂತನೇ ಇಲ್ಲ ಅಂತ ಯಾರು ಅಂದ್ಕೊಳ್ತಾರೋ ಅವರನ್ನು ದಾನವರು ಅಂತಲೇ ಕರಿಬೇಕಲ್ವಾ. ಸೊ ಅದಕ್ಕೆ ಅಂಥ ಮಾಯಾವಾದಿ ತತ್ವಜ್ಞಾನಿಗಳು ಏನು ಮಾಡ್ತಾರೆ, ಭಗವಂತನನ್ನು ಹೀಗೆಳಿತಾರೆ. ಅವ್ರೇನು ಹೇಳ್ತಾರೆ, ಭಗವಂತನಿಗೆ ತಲೆ ಇಲ್ಲ, ರೂಪ ಇಲ್ಲ, ಅಸ್ತಿತ್ವ ಇಲ್ಲ, ಕೈಕಾಲಿಲ್ಲ, ಅವನ ಶರೀರದ ಅಂಗಾಂಗಗಳು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಗಂದ್ರೆ ಅರ್ಥ ಏನು? ಅವ್ರ ಪ್ರಕಾರ ಭಗವಂತ ಸತ್ತು ಹೋಗಿದ್ದಾನೆ ಅಥವಾ ಕುಂಟ ಆಗಿದ್ದಾನೆ, ಅವನಿಗೇನು ಇಲ್ವಲ್ಲ, ಅದಕ್ಕೆ ಅವನು ಕುಂಟನಾಗಿದ್ದಾನೋ ಅಥವಾ ಅವನು ಸತ್ತೇ ಹೋಗಿದ್ದಾನೋ ಅನ್ನೋ ರೀತಿ ಅವ್ರು ಮಾತಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮ ಪ್ರಭುವಿನ ಬಗೆಗೆ ಇರುವ ಇಂತಹ ತಪ್ಪು ಕಲ್ಪನೆಗಳು ಅವನಿಗೆ ಅತೃಪ್ತಿಯ ಮೂಲವಾಗಿವೆ.
ಅಂತಹ ನಾಸ್ತಿಕ ವರ್ಣನೆಗಳಿಂದ ಅವನು ಎಂದಿಗೂ ಸಂತೋಷಗೊಳ್ಳುವುದಿಲ್ಲ. ಈ ಸನ್ನಿವೇಶದಲ್ಲಿ ರಾಕ್ಷಸನ ಚುಚ್ಚುಮಾತುಗಳಿಂದ ಭಗವಂತನು ವ್ಯಥೆಗೆ ಒಳಗಾದರೂ ತನ್ನ ಶಾಶ್ವತ ಭಕ್ತರಾದ ದೇವತೆಗಳ ತೃಪ್ತಿಗಾಗಿ ಭೂಮಿಯನ್ನು ಉದ್ಧರಿಸಿದನು. ಭಗವಂತನು ಕೂಡ ನಮ್ಮಷ್ಟೇ ಇಂದ್ರಿಯ ಚೈತನ್ಯವುಳ್ಳವನೆಂದು ಇದರ ತಾತ್ಪರ್ಯವಾಗಿದೆ. ಅಂದರೆ ಅರ್ಥ, ಈಗ ಭಗವಂತನ ಬಗ್ಗೆ ಈ ರೀತಿಯ ಒಂದು ತಪ್ಪು ಕಲ್ಪನೆಗಳು ಇಟ್ಕೊಂಡಿರ್ತಾರಲ್ಲ, ಅಂದರೆ ಅವನು ಏನು ಇಲ್ಲ, ಇದಿಲ್ಲ, ಅದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಮಾಡಿದಾಗ ಅಂದರೆ ಈ ರೀತಿ ಎಲ್ಲ ಯೋಚನೆ ಮಾಡೋದು ಈಗ ನಮ್ಮಲ್ಲಿ ಎಷ್ಟು ಅತೃಪ್ತಿ ಇದೆ ಅನ್ನೋದಕ್ಕೆ ಇದು ಮೂಲ ಆಗಿರುತ್ತೆ. ಭಗವಂತನನ್ನೇ ನಂಬೋದಿಲ್ಲ, ಅವನ ಬಗ್ಗೆನೇ ನಮಗೇನೂ ಒಂದು ಫೀಲಿಂಗ್ಸ್ ಇಲ್ಲ ಅಂತಂದರೆ ನಮಗೆ ತೃಪ್ತಿ ಅನ್ನೋದು ಎಲ್ಲಿಂದ ಬರುತ್ತೆ ಅಲ್ವಾ? ಅದಕ್ಕೆ ಇಲ್ಲಿ ನಾಸ್ತಿಕ ವರ್ಣನೆಗಳಿಂದ ಅವರು ಯಾವತ್ತೂ ಸಂತೋಷ ಪಡೋದಿಲ್ಲ. ಈಗ ಭಗವಂತನೇ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾರಲ್ವಾ, ಆ ರೀತಿ ಹೇಳೋದ್ರಿಂದ ಆ ಭಗವಂತನ ಬಗ್ಗೆನೇ ಅವರಿಗೆ ನಂಬಿಕೆ ಇಲ್ಲ, ಅವನ ಬಗ್ಗೆನೇ ಏನೂ ಗೊತ್ತಿಲ್ಲ, ಬರೀ ಅವನಿಲ್ಲ, ಅದಿಲ್ಲ, ಇದಿಲ್ಲ ಅಂತಂದಾಗ ಅವರು ಸಂತೋಷ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಇದ್ದಾನೆ, ಅವನಿಗೆ ಎಲ್ಲವೂ ಇದೆ ಅಂದರೆ ಅವನನ್ನು ಹೊಗಳೋದು, ಅವನಲ್ಲಿರುವಂಥ ಗುಣಗಳನ್ನು ವರ್ಣನೆ ಮಾಡೋದು, ಇದು ಮಾಡಿದಾಗ ಏನಾಗುತ್ತೆ, ಮನಸ್ಸಿಗೆ ಸಂತೋಷ ಅನ್ನೋದು ಸಿಗುತ್ತೆ, ತೃಪ್ತಿ ಅನ್ನೋದು ಕೂಡ ಸಿಗುತ್ತೆ. ಈ ಸನ್ನಿವೇಶದಲ್ಲಿ ಈಗ ನಡೀತಾ ಇರುವಂಥ ಘಟನೆಯಲ್ಲಿ ರಾಕ್ಷಸ ಚುಚ್ಚು ಮಾತುಗಳಿಂದ ಮಾತಾಡ್ತಾ ಇದ್ದಾನಲ್ಲ, ಆ ಮಾತುಗಳಿಂದ ಭಗವಂತ ವ್ಯಥೆಗೆ ಒಳಗಾಗಿದ್ರೂ ಕೂಡ ತನ್ನ ಶಾಶ್ವತ ಭಕ್ತರಾದಂಥ ದೇವತೆಗಳ ತೃಪ್ತಿಗೋಸ್ಕರ ಅವನು ಭೂಮಿಯನ್ನು ಉದ್ಧಾರ ಮಾಡ್ತಾನೆ. ಈಗ ಭೂಮಿಯನ್ನು ಕಾಪಾಡಬೇಕು ಅವನು, ಅದು ತನ್ನ ಕೆಲಸ ಅಂತ ತಿಳ್ಕೊಂಡು, ದೇವತೆಗಳೆಲ್ಲ ಭಕ್ತರಲ್ವಾ, ಅವರು ಇವಾಗ ಬಂದು ಪ್ರೇಯರ್ ಮಾಡ್ಕೊಳ್ತಾರೆ, ಹೇಗಾದರೂ ಮಾಡಿ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡು ಅಂತ. ಅದಕ್ಕೋಸ್ಕರ ಇವನು ಎಷ್ಟೇ ಕೆಟ್ಟದಾಗಿ ಚುಚ್ಚೋ ಥರ ಮಾತಾಡ್ತಾ ಇದ್ರು ಕೂಡ ಅದನ್ನು ಸಹಿಸ್ಕೊಳ್ತಾನೆ. ಯಾಕೆ ಅಂತಂದರೆ ತನ್ನ ಭಕ್ತರ ತೃಪ್ತಿಗೋಸ್ಕರ ಈ ಭೂಮಿಯನ್ನು ಉದ್ಧಾರ ಮಾಡಬೇಕು ಅಂತನ್ಬಿಟ್ಟು. ಭಗವಂತನೂ ಕೂಡ ನಮ್ಮಷ್ಟೇ ಇಂದ್ರಿಯ ಚೈತನ್ಯ ಉಳ್ಳವನೆಂದು ಇದರ ತಾತ್ಪರ್ಯವಾಗಿದೆ. ಅವನು ನಮ್ಮ ಪ್ರಾರ್ಥನೆಯಿಂದ ತೃಪ್ತಿ ಹೊಂದುತ್ತಾನೆ ಮತ್ತು ಅವನ ವಿರುದ್ಧ ನಾವಾಡುವ ಕಠಿಣ ಮಾತುಗಳಿಂದ ಅತೃಪ್ತನಾಗುತ್ತಾನೆ. ತನ್ನ ಭಕ್ತರನ್ನು ರಕ್ಷಿಸುವ ಸಲುವಾಗಿ ಅವನು ನಾಸ್ತಿಕರು ಆಡುವ ಹೀನಾಯವಾದ ಮಾತುಗಳನ್ನು ಸಹಿಸಿಕೊಳ್ಳಲು ಸದಾ ಸಿದ್ಧನಾಗಿದ್ದಾನೆ. ಅಂದರೆ ಇಲ್ಲಿ ಅವನು ಏನೇ ಮಾತಾಡ್ತಾ ಇದ್ರೂ ಕೂಡ ಅದರಿಂದ ಅವನಿಗೆ ಬೇಜಾರಾದರೂ ಅಥವಾ ವ್ಯಥೆಗೆ ಒಳಗಾದರೂ ಕೂಡ ಅವನು ಭೂಮಿಯನ್ನು ತನ್ನ ಭಕ್ತರಿಗೋಸ್ಕರ ನಾನಿವಾಗ ಕೆಲಸ ಮಾಡಬೇಕು, ಈ ಭೂಮಿಯನ್ನು ಉದ್ಧಾರ ಮಾಡಬೇಕು, ಇದನ್ನು ನಾನು ಸಂರಕ್ಷಣೆ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಅಂದರೆ ಭಗವಂತ ಕೂಡ ನಮ್ಮ ಹಾಗೇನೆ, ಯಾಕಂದರೆ ನಾವು ಅವನ ಒಂದು ಅಂಶ ಆಗಿರೋದ್ರಿಂದ ನಮ್ಮಲ್ಲಿ ಭಾವನೆಗಳು, ನಮ್ಮಲ್ಲಿರುವಂಥ ಎಲ್ಲನೂ ಕೂಡ ಭಗವಂತನಲ್ಲಿದೆ, ಅವನಲ್ಲಿರೋದ್ರಿಂದನೇ ನಮಗೆ ಬಂದಿರುವಂಥದ್ದು. ಅದಕ್ಕೆ ನಮ್ಮಷ್ಟೇ ಇಂದ್ರಿಯ ಚೈತನ್ಯ ಕೂಡ ಅವನಲ್ಲಿ ಇದೆ ಅನ್ನೋದು ಇದರ ಅರ್ಥ. ನಮ್ಮ ಪ್ರಾರ್ಥನೆ ಸಲ್ಲಿಸ್ತೀವಲ್ವ ನಾವು, ಅದರಿಂದ ಅವನು ತೃಪ್ತಿ ಪಟ್ಕೊಳ್ತಾನೆ. ಆಮೇಲೆ ನಾವೇನಾದರೂ ಅವನ ವಿರುದ್ಧವಾಗಿ ಮಾತಾಡಿದಾಗ ಅವನು ಅತೃಪ್ತಿಯನ್ನು ಪಟ್ಕೊಳ್ತಾನೆ. ತನ್ನ ಭಕ್ತರನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ನಾಸ್ತಿಕರು ಅವನಿಗೆ ಎಷ್ಟೇ ಹೀನಾಯವಾಗಿ ಎಂಥ ಮಾತುಗಳನ್ನು ಆಡಿದ್ರೂ ಕೂಡ ಅದನ್ನು ಕೂಡ ಅವನು ಸಹಿಸ್ಕೊಳ್ಳೋದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ, ಅವನಿಗೆ ಭಕ್ತರು ಮುಖ್ಯ. ಅವ್ರಿಗೋಸ್ಕರ ಎಂಥ ತೊಂದರೆ, ಎಂಥ ಕಷ್ಟಗಳು ಬಂದರೂ ಕೂಡ ಸಹಿಸ್ಕೊಳ್ತಾನೆ ಭಗವಂತ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.